ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ಎಳ್ಳು ಉಂಡೆ. ಉತ್ತರ ಕರ್ನಾಟಕದ ನಾಗರ ಪಂಚಮಿ ಹಬ್ಬದ ವಿಶೇಷ ಈ ಎಳ್ಳುಂಡೆ. ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. 2 ಕಪ್ ಕರಿ ಎಳ್ಳು ತೊಗೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಎಳ್ಳಿನಲ್ಲಿ ಔಷಧೀಯ ಗುಣ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಕೆಂಪಗಾದರೆ ಸಾಕು, ತೆಗೆದುಬಿಡೋಣ. ಜಾಸ್ತಿ ಹುರಿದ್ರೆ ಕಹಿ ಆಗಿಬಿಡುತ್ತೆ. ಈಗ 1 ಟೀ ಸ್ಪೂನ್ ಕಸಗಸೆನ ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡಿ ತೆಗೆದು 4 ಟೀ ಸ್ಪೂನ್ ತುರಿದ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದುಬಿಡ್ತೀನಿ. ಕರಿ ಎಳ್ಳನ್ನು ಬಿಸಿ ಇರುವಾಗಲೇ ಈ ರೀತಿ ಕೈಗೆ ಹಾಕಿ ಚೆನ್ನಾಗಿ ತಿಕ್ಕಬೇಕು. ಈ ರೀತಿ ತಿಕ್ಕಿದರೆ ಮೇಲಿನ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಈ ರೀತಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. 2 ಕಪ್ ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು, 1 ಕಪ್ ಹಿಟ್ಟನ್ನ ಈಗ ಹಾಕ್ತೀನಿ. ನಂತರ ನೋಡಿಕೊಂಡು ಇನ್ನೊಂದು ಕಪ್ ಹಾಕಬೇಕಾಗತ್ತೆ. ಕೊಬ್ಬರಿ ತುರಿ, ಕಸಗಸೆ ಪುಡಿ ಮತ್ತು ಏಲಕ್ಕಿ ಪುಡಿ, ಶುಂಠಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಈ ಎಳ್ಳಿನ ಉಂಡೆ ತುಂಬ ವಿಶೇಷ. ಅದು ಉತ್ತರ ಕರ್ನಾಟಕದ ಕಡೆ ತುಂಬ ವಿಶೇಷ ಅಂತ ಹೇಳ್ಬೋದು. ತುಂಬ ಹೆಲ್ದಿನೂ ಕೂಡ. ಈಗ ಒಂದು ಪಾತ್ರೆಗೆ 1.5 ಕಪ್ ಬೆಲ್ಲ ಹಾಕ್ತೀನಿ. ಅರ್ಧ ಕಪ್ ನೀರು ಹಾಕಿ ಸಣ್ಣ ಉರಿಯಲ್ಲೇ ಕರಗಿಸ್ಕೊಳ್ಳೋಣ. ಇದು ಆರ್ಗ್ಯಾನಿಕ್ ಬೆಲ್ಲ, ತುಂಬ ಬೇಗ ಆಣ ಬಂದುಬಿಡುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಪಾಕ ಹಾಕಿದರೆ ಈ ಥರ ಕೂಡಿದ್ರೆ ಸಾಕು. ತುಂಬ ಗಟ್ಟಿಯಾಗಿ ಪಾಕ ಕೂತ್ರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಈಗ ಪಾಕ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ರೆಡಿ ಮಾಡಿಟ್ಟ ಎಳ್ಳಿನ ಮಿಶ್ರಣಕ್ಕೆ ಈ ಬೆಲ್ಲನ ಸೋಸ್ಕೊಳ್ಳೋಣ. ಎಲ್ಲ ಪಾಕನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಗಿನರ್ಸ್ಗೆ ಅನುಕೂಲ ಆಗಲಿ ಅಂತ ಸರಿಯಾದ ಸ್ವಲ್ಪ ಕಡಿಮೆ ಅಳತೆಯಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ 1 ಕಪ್ ಪುಟಾಣಿ ಹಿಟ್ಟನ್ನು ತೆಗೆದಿಟ್ಟಿದ್ವಲ್ಲ, ಆ ಹಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಮಾಡಲು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಅದೇ ರೀತಿಯ ಹದಕ್ಕೆ ಇದು ಕೂಡ ರೆಡಿ ಮಾಡ್ಕೊಳ್ಬೇಕು. 1 ಟೀ ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ಪುಟಾಣಿ ಹಿಟ್ಟನ್ನು ಹಚ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಈ ಪಂಚಮಿ ಹಬ್ಬಕ್ಕೆ 5 ಥರದ ಉಂಡೆಗಳನ್ನು ಮಾಡ್ತೀವಿ. ಹೆಚ್ಚು ಉಂಡೆಗಳನ್ನು ಮಾಡಿ ಹಬ್ಬ ಮುಗಿದ ನಂತರ ಸಂಬಂಧಿಕರ ಮನೆಗೆ ಉಂಡೆಗಳನ್ನು ಹಂಚ್ತೀವಿ. ನಾವು ಅವರಿಗೆ, ಅವ್ರು ನಮಗೆ ಉಂಡೆಗಳನ್ನು ಕಳಿಸ್ತೀವಿ. ಈ ಥರ ಉತ್ತರ ಕರ್ನಾಟಕದ ಕಡೆ ಒಂದು ಪದ್ಧತಿಯೂ ಕೂಡ ಹೌದು. ತುಂಬ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಆರೋಗ್ಯಕರವಾದ, ಹಗುರವಾದ ಎಳ್ಳಿನ ಉಂಡೆ ರೆಡಿಯಾಗಿದೆ. ಈ ಥರ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಎಳ್ಳು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.